ಗಣೇಶ್ ಅವರ ಹೊಸ ಮೂವಿ ಅನೌನ್ಸ್ ಆಗಿದೆ, ಯಾವುದು ಅಂತ ನಿಮ್ಗೆ ಗೊತ್ತಾ? ಹಾಗೆ ರಿಷಬ್ ಶೆಟ್ಟಿ ಅವರ 2ನೇ ಅಧ್ಯಾಯ ಶುರು ಆಗ್ತಾ ಇದೆ. ಯಾವ ರೀತಿಯಲ್ಲಿ, ಸಿನಿಮಾದಲ್ಲ ಅಥವಾ ಆಕ್ಟಿಂಗ್ ಅಲ್ಲ ಅಥವಾ ನಮ್ಮ ಕಾಂತಾರ ಅಧ್ಯಾಯ 2ನ್ನ ಶುರು ಮಾಡ್ತಾ ಇದ್ದಾರಾ, ಹೇಗೆ? ಹಾಗೂ ಈ ಯುಗಾದಿ ಹಬ್ಬದ ಪ್ರಯುಕ್ತ ಯಾವೆಲ್ಲ ಸಿನಿಮಾಗಳು ಪೋಸ್ಟರ್ಗಳು ರಿಲೀಸ್ ಆಗಿದ್ದಾವೆ, ಯಾವೆಲ್ಲ ಹೊಸ ಸಿನಿಮಾಗಳ ಅನೌನ್ಸ್ಮೆಂಟ್ ಆಗಿದೆ, ಹಾಗೂ ಈ ವಾರ ರಿಲೀಸ್ ಆದಂತಹ ಎಲ್ಲ ಮೂವಿಗಳ ರಿವ್ಯೂಸ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿನಿ ಸಂಡೆಯ ಸಿನಿ ಸುದ್ದಿ ಎಪಿಸೋಡ್ಸ್. ನಾನು ನಿಮ್ಮ ಸಿನಿ. ಬನ್ನಿ, ಮೊದಲದಾಗಿ ಈ ವಾರ ರಿಲೀಸ್ ಆಗಿರುವಂತಹ ಸಿನಿಮಾಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಎಲ್ಲರ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂತ ದುರಂಧರ್ ಸಿನಿಮಾ ಈ ವಾರ ತೆರೆ ಕಂಡಿದೆ ಯುಗಾದಿ ಹಬ್ಬದ ದಿನ. ಸೊ ಈ ದಿನದಲ್ಲಿ ತೆರೆ ಕಂಡಂತ ಸಿನಿಮಾಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ 4 ದೊಡ್ಡ ಸಿನಿಮಾಗಳಲ್ಲಿ ಇದು ಒಂದು ಅತಿ ದೊಡ್ಡ ಸಿನಿಮಾ. ಯಾಕೆಂದ್ರೆ ಇದು ಟಾಕ್ಸಿಕ್ಗೆ ಎದುರಾಗಿ ಬರ್ತಾ ಇತ್ತು, ಮತ್ತೆ ಒಂದೊಳ್ಳೆ ಬ್ಯಾಕಪ್ ಇತ್ತು ದುರಂಧರ್ 1 ಸೊ ಇದೊಂದು ದೊಡ್ಡ ಸಿನಿಮಾ ಅಂತ ನಾವು ಅನ್ಕೊಂಡಿದ್ದು. ಹಾಗೆ ಈ ಸಿನಿಮಾ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿದೆಯಾ ಇಲ್ವಾ ಅಂದ್ರೆ ಹೌದು, ಖಂಡಿತ ರೀಚ್ ಆಗಿದೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಪಾರ್ಟ್ 1 ಏನಿತ್ತು ಅದರ ಕಂಟಿನ್ಯೂಷನ್ ಇದು. ಸೊ ಪಾರ್ಟ್ 1ಗೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿತ್ತು ಅದೇ ರೀತಿ ಪಾರ್ಟ್ 2 ಕೂಡ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಿನಿಮಾ ಒಂದೊಳ್ಳೆ ಕ್ಲೀನ್ ಆಗಿದೆ. ಎಲ್ಲೂ ಕೂಡ ನಮ್ಗೆಲ್ಲೂ ಬೋರ್ ಅನ್ಸಲ್ಲ. 4 ಗಂಟೆ ಸಿನಿಮಾ ಇಟ್ಟಿದ್ರು, ನಾವು 3 ಗಂಟೆ ಸಿನಿಮಾನೇ ಏನಪ್ಪ ಇಷ್ಟು ಲೆಂತ್ ಇದೆ ಅಂತ ಅನ್ನಿಸ್ಬೋದು. ಬಟ್ ಇವರು 4 ಗಂಟೆ ಸಿನಿಮಾನ ತೋರಿಸಿದ್ದಾರೆ. ಎಲ್ಲೂ ಒಂದ್ ಕಡೆ ಕೂಡ ಬೋರ್ ಆಗೋದಿಲ್ಲ. ಸೊ ಕಂಪ್ಲೀಟ್ಲಿ ಒಂದೊಳ್ಳೆ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ವರ್ಷದಲ್ಲಿ ಅಂತಾನೆ ಹೇಳ್ಬೋದು. ಸೊ ಎರಡನೇದಾಗಿ ನಮ್ಮ ಕನ್ನಡದಲ್ಲಿ ಲವ್ ಮಾಕ್ಟೈಲ್ 3 ಸಿನಿಮಾ ರಿಲೀಸ್ ಆಯಿತು. ಲವ್ ಮಾಕ್ಟೈಲ್ 1 ಮತ್ತೆ 2 ಯಾರೆಲ್ಲ ನೋಡಿದ್ರು ಅವರೆಲ್ಲರಿಗೂ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಲವ್ ಮಾಕ್ಟೈಲ್ 1 ಅಲ್ಲಿ ಲವ್ ಸ್ಟೋರಿ ಇತ್ತು. ಲವ್ ಮಾಕ್ಟೈಲ್ 2 ಅಲ್ಲಿ ಫ್ಯಾಮಿಲಿ ಅಂದ್ರೆ ಯಾವ ತರ ಇರುತ್ತೆ, ಹೆಂಡತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಕನ್ಕ್ಲೂಷನ್ ಬಂದಿತ್ತು. ಹಾಗೆ ಈಗ ಲವ್ ಮಾಕ್ಟೈಲ್ 3 ಅಲ್ಲಿ ಒಬ್ಬ ತಂದೆ ಮಗಳ ಸಂಬಂಧದ ಬಗ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿತ್ತು. ಹಿಂಗಿದೆ ಅಂದ್ರೆ ಸಿನಿಮಾ ತುಂಬಾ ಎಮೋಷನಲ್ ಆಗಿ ಹೋಗ್ತೀರಾ. ನೀವೇನಾದ್ರೂ ಸಿಂಗಲ್ ಪೇರೆಂಟ್ ಆಗಿದ್ರೆ ಈ ಸಿನಿಮಾ ನಿಮ್ಗಂತೂ ಖಂಡಿತ ಇಷ್ಟ ಆಗುತ್ತೆ. ಆ ರೇಂಜಿಗಿದೆ ಲವ್ ಮಾಕ್ಟೈಲ್ 3. ಮತ್ತೊಂದು ತಮಿಳಿಂದ ಯೂತ್ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ. ಇದು ಯೂತ್ಸ್ ಅಂದ್ರೆ ನಮ್ಮ ಸೆಕೆಂಡ್ PUC ಫಸ್ಟ್ PUC ಓದ್ತಾ ಇರೋಂಥ ಹುಡುಗರ ಲೈಫಲ್ಲಿ ನಡೆಯುವಂಥ ಒಂದು ಜರ್ನಿ. ಸೊ ಅದನ್ನ ಬೇಸ್ ಆಗಿಟ್ಕೊಂಡು ನಮ್ಮ ತಮಿಳಿನಲ್ಲಿ ಈ ಸಿನಿಮಾನ ತೆಗೆದಿದ್ದಾರೆ. ಇದು ಕೂಡ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ, ಮತ್ತೆ ಒಂದೊಳ್ಳೆ ಮೆಸೇಜ್ ಕೂಡ ಇದೆ ಲಾಸ್ಟ್ ಅಲ್ಲಿ ಪೇರೆಂಟ್ಸ್ ಬಗ್ಗೆ. ಕಂಪ್ಲೀಟ್ ಲವ್ ಸ್ಟೋರಿ ಇದೆ, ಒಂದು ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಅಂತೂ ಮಸ್ತ್ ಆಗಿದೆ. ಖಂಡಿತ ನೋಡ್ಬೋದು. ನಿಮ್ಗೂ ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ. ಯಾರೆಲ್ಲ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡಕ್ ಇಷ್ಟಪಡ್ತೀರಾ ಅವ್ರಿಗೆ ಈ ಲವ್ ಮಾಕ್ಟೈಲ್ 3 ಮತ್ತೆ ಯೂತ್ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆ ಆಕ್ಷನ್ ಸಿನಿಮಾ ಬೇಕೋ ಅವ್ರಿಗೆ ದುರಂಧರ್ ಸಿನಿಮಾ ಇಷ್ಟ ಆಗುತ್ತೆ. ಮತ್ತೆ ಕೊನೆಯದಾಗಿ ಉಸ್ತಾದ್ ಭಗತ್ ಸಿಂಗ್, ಇದು ಪವನ್ ಕಲ್ಯಾಣ್ ಅವರ ಸಿನಿಮಾ, ತೆಲುಗಲ್ಲಿ ರಿಲೀಸ್ ಆಗಿದ್ದಂತಹ ಸಿನಿಮಾ ಈ ಯುಗಾದಿಗೆ. ಸೊ ಇದು ಒಂದು ಆವರೇಜ್ ಅಂತ ಎಲ್ಲ ಫ್ಲಾಪ್ ಅಂತಾನೆ ಹೇಳ್ಬೋದು. ಅದೇ ಓಲ್ಡ್ ಸ್ಟೋರಿಗಳನ್ನ ಹೇಳ್ಕೊಂಡ್ ಬಂದಿದ್ದಾರೆ, ಅದೇ ರೀತಿ ಫೈಟ್ಸು, ಅದೇ ಕ್ಲೋಸ್ಅಪ್ಸು ಅಂತ ಏನು ಹೇಳ್ಕೊಳ್ಳೋಂಥದ್ದು ಏನಿಲ್ಲ ಈ ಸಿನಿಮಾದಲ್ಲಿ. ಹೇಳ್ಬೇಕು ಅಂದ್ರೆ ಪವನ್ ಕಲ್ಯಾಣ್ಗೋಸ್ಕರ ಹೋಗೋರಿದ್ರೆ ಮಾತ್ರ ಈ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಈ ವಾರದ ಸಿನಿ ಅಪ್ಡೇಟ್ಸ್ಗೆ ಬರೋದಾದ್ರೆ ಏನೆಲ್ಲ ಸಿನಿಮಾಗಳ ಅನೌನ್ಸ್ಮೆಂಟ್ ಆಗಿದೆ ಅನ್ನೋದಕ್ಕೂ ಮುಂಚೆ ಈ ಯುಗಾದಿ ಹಬ್ಬದಲ್ಲಿ ಯಾವೆಲ್ಲ ಸಿನಿಮಾಗಳ ಪೋಸ್ಟರ್ಗಳು ರಿಲೀಸ್ ಆಗಿದ್ದಾವೆ, ಯಾವೆಲ್ಲ ಸಿನಿಮಾಗಳ ಒಂದು ಹೊಸ ಅಪ್ಡೇಟ್ಸ್ ಸಿಗುತ್ತೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಉಪೇಂದ್ರ ಅವರ ಸಿನಿಮಾ ಯಾವ್ದು ಬರ್ತಾ ಇದೆ ಅನ್ನೋ ಒಂದು ಕ್ಲೂ ನಮ್ಗೆ ಇರ್ಲಿಲ್ಲ. ಯಾಕೆ ಅಂದ್ರೆ ಯಾವುದು ಅಂತಹ ಅಪ್ಡೇಟ್ಸ್ ಯಾವುದು ಸಿಗ್ತಿರ್ಲಿಲ್ಲ. ಸೊ ಈಗ ಈ ಯುಗಾದಿ ಹಬ್ಬದಿಂದ ಉಪೇಂದ್ರ ಅವರ ಭಾರ್ಗವ ಸಿನಿಮಾದಿಂದ ಒಂದು ಪೋಸ್ಟರ್ ರಿಲೀಸ್ ಮಾಡಿದರೆ, ಉಪೇಂದ್ರ ಅವರ ಕಡೆಯಿಂದ ಭಾರ್ಗವ ಹ್ಯಾಪಿ ಯುಗಾದಿ ಅಂತ. ಸೊ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಭಾರ್ಗವ ಸಿನಿಮಾ ತಂಡ ಕೋರಿದೆ. ಸೊ ಭಾರ್ಗವ ಸಿನಿಮಾ ಉಪೇಂದ್ರ ಅವರ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಡಿಕ್ಕಿ ಅನ್ನುವಂಥ ಸಿನಿಮಾ, ಇದರಲ್ಲಿ ಪ್ರೇಮ್ ಅವರು ಹೀರೋ ಆಗಿ ನಡೆಸ್ತಾ ಇದ್ದಾರೆ. ಇದು ಕೂಡ ಒಂದು ಒಬ್ಬ ಅಪ್ಪ ಮಗನ ಸಂಬಂಧ ಇರುವಂತ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾದ ಪೋಸ್ಟರ್ ಸದ್ಯಕ್ಕೆ ನೋಡ್ತಾ ಇದ್ರೆ, ಈ ಪೋಸ್ಟರ್ನ ಲಾಸ್ಟ್ ಇಯರ್ ಕೂಡ ಬಿಟ್ಟಿದ್ರು. ಅದಾದ್ಮೇಲೆ ಮತ್ತೆ ಏನು ಅಪ್ಡೇಟ್ಸ್ ಇಲ್ಲ ಈ ಸಿನಿಮಾ ಬಗ್ಗೆ. ಮತ್ತೆ ಈ ಸಲ ಈ ಪೋಸ್ಟರ್ನ ಬಿಟ್ಟು ಇನ್ನೂ ಸಿನಿಮಾ ಆಕ್ಟಿವ್ ಆಗಿದೆ ಅನ್ನೋದನ್ನ ತೋರಿಸಿದ್ದಾರೆ. ಸೊ ಕಾದ್ ನೋಡ್ಬೇಕು ಸಿನಿಮಾ ಯಾವಾಗ ಬರುತ್ತೆ ಅಂತ. ಮೂರನೇದಾಗಿ ಲಕ್ಷ್ಮೀಪುತ್ರ ಸಿನಿಮಾದಿಂದ, ಅಂದ್ರೆ ನಮ್ಮ ಚಿಕ್ಕಣ್ಣವರು ಹೀರೋ ಆಗಿ ನಡೆಸ್ತಾ ಇರೋ ಲಕ್ಷ್ಮೀಪುತ್ರ ಸಿನಿಮಾದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಹಾಗೆ ಶಿವಣ್ಣ ಅವರ 2 ಸಿನಿಮಾದ ಪೋಸ್ಟರ್ಗಳು ರಿಲೀಸ್ ಆಗಿದ್ದಾವೆ. ಅದರಲ್ಲಿ ಒಂದು ಡ್ಯಾಡ್ ಸಿನಿಮಾ, ಇದು ಕೂಡ ಒಂದು ತಂದೆ ಮಗಳ ರಿಲೇಶನ್ಶಿಪ್ ನ ತೋರಿಸುವಂತ ಸಿನಿಮಾ ಅಂತ ಹೇಳ್ಬೋದು. ಈ ಪೋಸ್ಟರ್ ನೋಡ್ತಿದ್ರೇನೆ ಪೋಸ್ಟರ್ ಏನಿಲ್ಲ, ಶಿವಣ್ಣ ಅವ್ರ ಲುಕ್ ಮಾತ್ರ ಇದೆ. ಬಟ್ ಈ ಸಿನಿಮಾ ಅದ್ರ ಬಗ್ಗೆನೇ ಇದೆ ಅಂತ ಆಲ್ರೆಡಿ ನಮಗೆ ಗೊತ್ತಾಗಿದೆ. ಹಾಗೆ ಪ್ರೇಮ್ ಅವರ ಇನ್ನೊಂದು ಸಿನಿಮಾ ಸ್ಪಾರ್ಕ್ ಅನ್ನೋ ಸಿನಿಮಾದಿಂದ ಕೂಡ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನೆನಪಿನಲ್ಲಿ ಪ್ರೇಮ್ ಅವರು ಒಂದು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅದು ಯಾವ ರೀತಿಯ ಪಾತ್ರ ಅಂತ ಹೇಳಕ್ ಆಗೋದಿಲ್ಲ. ಗ್ಯಾಂಗ್ಸ್ಟರ್ ಆಗಿದಾರ ಅಥವಾ ಹುಡುಗಿಯ ತಂದೆನೋ ಅಥವಾ ಹುಡುಗನ ತಂದೆನೋ ಯಾವುದೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ ಒಂದು ಮಾತ್ರ ಹೇಳ್ಬೋದು. ಮುಂದಿನ ಅಪ್ಡೇಟ್, ಜೋಡೆತ್ತು ಸಿನಿಮಾದ ಸೆಕೆಂಡ್ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಪ್ಯಾಕಪ್ ಆಗಿದೆ. ಇದು ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಸದ್ಯಕ್ಕೆ ಇದರ 2ನೇ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ. ಇದು ನೋಡಬೇಕು ಈ ವರ್ಷನೇ ಆದ್ರೆ ಈ ಸಿನಿಮಾ ತೆರೆಗೆ ಬರುವಂತ ಚಾನ್ಸಸ್ ಇದೆ.
ಮತ್ತೆ ಮುಂದಿನ ಅಪ್ಡೇಟು ಗಣೇಶ್ ಅವರ ಮುಂದಿನ ಸಿನಿಮಾ ಯಾವುದು ಅಂತ ಕನ್ಫರ್ಮ್ ಆಯಿತು. ಸೊ ನಾವೆಲ್ಲ ಅನ್ಕೊಂತಾ ಇದ್ವಿ ಗಣೇಶ್ ಅವರು ರಮೇಶ್ ಅವ್ರದ್ದು ಅರವಿಂದ್ ಜೊತೆ ಒಂದು ಸಿನಿಮಾ ಮಾಡ್ತಿದ್ದಾರೆ, ಅದು ನೆಕ್ಸ್ಟ್ ಬರ್ಬೋದು ಅಂತ. ಅದಕ್ಕೂ ಮುಂಚೆನೇ ಇನ್ನೊಂದು ಸಿನಿಮಾ ಆಲ್ರೆಡಿ ರೆಡಿ ಆಗಿದೆ. ಈ ಸಿನಿಮಾದ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ, ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನೇನಿದ್ರು ಸಿನಿಮಾ ರಿಲೀಸ್ ಅಷ್ಟೇ. ಸೊ ಈ ಸಿನಿಮಾದ ಹೆಸರೇ ಬೃಂದ ವಿಹಾರಿ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಕೃಷ್ಣನ್ ಪ್ರಣಯ ಸಖಿ ಸಿನಿಮಾನ ಡೈರೆಕ್ಟ್ ಮಾಡಿರುವಂಥ ಶ್ರೀನಿವಾಸ್ ಅವರೇ ಈ ಸಿನಿಮಾ ಕೂಡ ಡೈರೆಕ್ಟ್ ಮಾಡಿರೋದು. ಇದರಲ್ಲೂ ಕೂಡ ಒಂದೊಳ್ಳೆ ಹಾಡುಗಳು ಇರ್ತವೆ ಅಂತ ಹೇಳ್ಬೋದು. ಅದರಲ್ಲೂ ಕೃಷ್ಣನ ಪಾತ್ರದಲ್ಲಿ ನಮ್ಮ ಗಣೇಶ್ ಅವರು ಕಾಣಿಸ್ಕೊಂಡಿದ್ದು, ಇದರಲ್ಲೂ ಒಬ್ಬ ಕೃಷ್ಣನ ಪಾತ್ರದಲ್ಲೇ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಸಿನಿಮಾದ ಹಾಡುಗಳು ಹಿಟ್ ಆದರೆ ಈ ಸಿನಿಮಾ ಕೂಡ ಹಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಪ್ರಜ್ವಲ್ ದೇವರಾಜ್ ಅವರ ಮುಂದಿನ ಸಿನಿಮಾ, ಒಂದು ಹೊಸ ಸಿನಿಮಾ ಅನೌನ್ಸ್ ಆಗಿದೆ. ಸದ್ಯಕ್ಕೆ ಪ್ರಜ್ವಲ್ ದೇವರಾಜ್ ಅವರು ಕರಾವಳಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕರಾವಳಿ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ. ಅದಾದ್ಮೇಲೆ ಈಗ MGR ಅನ್ನುವಂಥ ಒಂದು ಸಿನಿಮಾ ಈಗ ಅನೌನ್ಸ್ ಆಗಿದೆ. ಇದನ್ನ ಶ್ರೀಕಾಂತ್ ಹುಣಸೂರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ತಮಿಳ್ ಸಿನಿಮಾ ಕೂಡ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅದರ 2 ಪೋಸ್ಟರ್ಗಳನ್ನ ಈ ಯುಗಾದಿ ಹಬ್ಬಕ್ಕೆ ಅನೌನ್ಸ್ ಮಾಡಿದ್ರು. MGR ಅನ್ನೋದು ಪ್ರಜ್ವಲ್ ದೇವರಾಜ್ ಅವರು ನಡೆಸ್ತಾ ಇರುವಂಥ ನೆಕ್ಸ್ಟ್ ಸಿನಿಮಾ. ಪ್ರಜ್ವಲ್ ದೇವರಾಜ್ ಅವರ ಲಿಸ್ಟು ದೊಡ್ಡದಾಗೇ ಇದೆ, ಬಟ್ ಯಾವ ಅಂತ ಹಿಟ್ನ ಕೊಡ್ತಾ ಇಲ್ಲ. ಸದ್ಯಕ್ಕೆ ಕರಾವಳಿ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಯಾವ ರೀತಿ ಇರುತ್ತೆ ಸಿನಿಮಾ ಅಂತ ಕಾದ್ ನೋಡೋಣ. ಓಕೆ, ಮುಂದಿನ ಅಪ್ಡೇಟು ನಮ್ಮ ರಿಷಬ್ ಶೆಟ್ಟಿ ಅವರ ಅಧ್ಯಾಯ 2 ಈಗಿಂದ ಶುರು ಆಗಿದೆ ಅಂತ ಹೇಳಿ ಯುಗಾದಿ ಹಬ್ಬದಿದ್ದು ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದು ಯಾವುದರ 2ನೇ ಅಧ್ಯಾಯ, ಅವರ ಸಿನಿಮಾದ ಬಗ್ಗೆನಾ ಅಥವಾ ಕಾಂತಾರ ಚಾಪ್ಟರ್ 2 ಏನಾದರೂ ಮತ್ತೆ ಶುರು ಮಾಡ್ತಾ ಇದ್ದಾರಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ರಿಷಬ್ ಶೆಟ್ಟಿ ಅವರು ವಿಜಯ್ ಕಿರ್ಗಿಂದೂರು ಮತ್ತೆ ಹೊಂಬಳೆ ಫಿಲಿಮ್ಸ್ನ ಅನ್ಫಾಲೋ ಮಾಡಿದ್ದಾರೆ. ಸೊ ಇದು ಈ ಪೋಸ್ಟ್ಗೆ ಒಂದು ಹುರುಪ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ರಿಷಬ್ ಶೆಟ್ಟಿ ಅವ್ರದೇ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅಂಡರಲ್ಲಿ ಅವ್ರನ್ನ ಸಿನಿಮಾನ ಪ್ರೊಡ್ಯೂಸ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಅವರು ಚಿಕ್ಕ ಅಂದರೆ ಮೀಡಿಯಂ ಸ್ಕೇಲಲ್ಲಿ ಇದ್ದವರು ಈಗ ಹೈ ಸ್ಕೇಲ್ಗೆ ಜಂಪ್ ಆಗಿದ್ದಾರೆ. ಸೊ ಹೊಂಬಳೆ ಫಿಲಿಮ್ಸ್ನ ಯಾಕೆ ಅನ್ಫಾಲೋ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಕ್ಲಾರಿಟಿ ಇಲ್ಲ. ಈಗ ಅಧ್ಯಾಯ 2 ಯಾವುದ್ರ ಬಗ್ಗೆ, ಕಾಂತಾರ 2ನ ಏನು ಅನ್ನೋದನ್ನ ಅವರೇ ನಮಗೆ ತಿಳಿಸ್ಕೊಡ್ಬೇಕು. ಸದ್ಯಕ್ಕೆ ಕಾದ್ ನೋಡೋಣ. ಜಯ ಹನುಮಾನ್ ಬರುತ್ತಾ ಇದೆ, ಅದಾದ್ಮೇಲೆ ಇದರ ಶೂಟಿಂಗು ಅಥವಾ ಇದರ ಸ್ಕ್ರಿಪ್ಟ್ ವರ್ಕು ಶುರು ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾವ್ದ್ರ ಬಗ್ಗೆ ಇದು ಅವರೇ ಕ್ಲಾರಿಟಿ ಕೊಡಬೇಕು ಅಂತ ನಾನು ಅನ್ಕೊಂತೀನಿ. ಈಗ ಮುಂದಿನ ಅಪ್ಡೇಟ್ ಬಂದು ಸ್ಪೈಡರ್ ಮ್ಯಾನ್ ಸಿನಿಮಾದ ಹೊಸ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಈ ಸಿನಿಮಾ ಇದೆ ಜುಲೈ 31ಕ್ಕೆ ರಿಲೀಸ್ ಆಗ್ತದೆ. ಈ ಟ್ರೈಲರ್ ಈಗ ಕನ್ನಡ, ತಮಿಳು, ತೆಲುಗು ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ, ಹಿಂದಿಯಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇದೆ. ಕನ್ನಡ ಡಬ್ಬಿಂಗ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಬಟ್ ಹಾಲಿವುಡ್ ಮೂವಿನ ಕನ್ನಡದಲ್ಲೂ ಡಬ್ ಮಾಡ್ತಾ ಇದ್ದಾರೆ, ಆದರೆ ನಮ್ಮ ನಾರ್ತ್ ಇಂಡಿಯನ್ ಮೂವಿಗಳನ್ನೇ ಕನ್ನಡದಕ್ಕೆ ಸರಿಯಾಗಿ ಡಬ್ ಆಗ್ತಾ ಇಲ್ಲ ಅನ್ನೋ ಒಂದು ಬೇಜಾರು ಕೂಡ ಇದೆ. ಪರವಾಗಿಲ್ಲ, ನೋಡೋಣ ಸ್ಪೈಡರ್ ಮ್ಯಾನ್ ಈ ಹೊಸ ಮೂವಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಜುಲೈ 31ಕ್ಕೆ. ಸೊ ಮುಂದಿನ ಅಪ್ಡೇಟ್ ಬಂದು ವಿಶ್ವನಾಥ್ ಅಂಡ್ ಸನ್ಸ್ ಅನ್ನೋ ಸಿನಿಮಾದ ಟೀಸರ್ ಅನೌನ್ಸ್ ಆಗಿದೆ. ಇದರಲ್ಲಿ ಸೂರ್ಯ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ಒಂದು ಟೈಟ್ಲ್ ನೋಡಿದ್ರೆ ಎಲ್ಲೋ ತಂದೆ ಮತ್ತೆ ಮಕ್ಕಳ ಸಂಬಂಧ ಅಂತ ಅನ್ಸುತ್ತೆ, ಆದರೆ ಈ ಟೀಸರ್ ನೋಡಿದ್ರೆ ಇದೊಂಥರ ಓಲ್ಡ್ ಏಜ್ ಮತ್ತೆ ಯಂಗ್ ಗರ್ಲ್ ಬಗ್ಗೆ ಇರುವಂಥ ಒಂದು ಲವ್ ಸ್ಟೋರಿ ಅನಿಸುತ್ತೆ. ಇದರಲ್ಲಿ ವುಮೆನ್ ಲೀಡಲ್ಲಿ ಮಮಿತಾ ಬಿಜ್ಜು ಅವರು ಕಾಣಿಸ್ಕೊಂಡಿದ್ದಾರೆ, ಅದೇ ಪ್ರೇಮಲು ಸಿನಿಮಾದ ಹೀರೋಯಿನ್. ಇದು ಟೀಸರ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೂರ್ಯ ಅವರು ಆ್ಯಕ್ಟಿಂಗು ಹೇಳಂಗೆ ಇಲ್ಲ ಬಿಡಿ, ಅವರು ಅಂದರೆ ಸೂಪರಾಗಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅಪ್ಡೇಟು ಇದು ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲೋ ಒಂದು ಕಡೆ ರೂಮರ್ ಅಂತನೋ ಅಥವಾ ಒಂದು ಬಸ್ಸು ಸುಮ್ಮನೆ ಫ್ಯಾನ್ಸ್ ಕ್ರಿಯೇಟ್ ಮಾಡಿರೋದು ಏನೋ ಗೊತ್ತಿಲ್ಲ. ಸುದೀಪ್ ಅವರು ವಾರಣಾಸಿ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಜಕ್ಕಣ್ಣ ಅಂದರೆ ರಾಜಮೌಳಿಯವರೇ ತಿಳಿಸ್ಕೊಡ್ಬೇಕು. ಕಾದ್ ನೋಡೋಣ ಈ ನ್ಯೂಸ್ ಏನಾದರೂ ನಿಜ ಆದರೆ. ಆದರೂ ಆಗ್ಬೋದು, ಯಾಕೆ ಅಂದರೆ ವಾರಣಾಸಿ ಈಗ ಪ್ಯಾನ್ ವರ್ಲ್ಡ್ ಮೂವಿ, ಅವ್ರಿಗೆ ಈಗ ಆಲ್ರೆಡಿ ಅಂತ ಸ್ಟೇಜ್ ಸಿಕ್ಕಿದೆ. ಆದರೆ ಆ ಸಿನಿಮಾನ ಎಲ್ಲ ಕಡೆ ಪ್ರಮೋಟ್ ಮಾಡೋದಕ್ಕೆ ಆ ಇಂಡಸ್ಟ್ರಿಯಿಂದ ಒಬ್ಬೊಬ್ಬರನ್ನ ಗೆಸ್ಟ್ ಆಗಿ ಕೂಡ ಹಾಕೊಂಡಿರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಂಗಾಗಿ ನನಗೆ ಏನೋ ಇಬ್ರು ಇರ್ಬೋದು ಅಂತ ಹೇಳ್ಬೋದು, ಯಾಕಂದರೆ ಜಕ್ಕಣ್ಣನಿಗೆ ಅಂದರೆ ರಾಜಮೌಳಿಗೆ ನಮ್ಮ ಸುದೀಪ್ ಅವ್ರ ಕಂಡ್ರೆ ತುಂಬ ಒಲವು, ಇದ್ರೂ ಇರ್ಬೋದು. ಕಾದ್ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಈ ವಾರದ ಸಿನಿ ಸಂಡೇ ಸಿನಿ ಸುದ್ದಿ ಎಪಿಸೋಡ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತಾ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, ಸಿ ಎಸ್.